ಅಯೋಧ್ಯೆಯಲ್ಲಿ ಇವತ್ತು ಧರ್ಮ ಧ್ವಜಾರೋಹಣವನ್ನು ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಗವದ್ ಧ್ವಜ ಅನಾವರಣ ಆಗುತ್ತೆ. ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿದೆ ರಾಮ ಮಂದಿರ ನಿರ್ಮಾಣ. ಅಯೋಧ್ಯೆಯಲ್ಲಿ ಇವತ್ತು ಧರ್ಮ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಗವದ್ ಧ್ವಜ ಅನಾವರಣ ಆಗಲಿಕ್ಕಿದೆ. ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿದೆ ರಾಮ ಮಂದಿರ ನಿರ್ಮಾಣ. ಸದ್ಯಕ್ಕೆ ಸಪ್ತ ಮಂದಿರಕ್ಕೆ ಭೇಟಿಯನ್ನ ನೀಡಿ ಪ್ರಧಾನಿ ಮೋದಿ ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ದಿವ್ಯ ಭವ್ಯ ನವ್ಯ ಅಯೋಧ್ಯೆ ಎಂದು ಆಸ್ತಿಕರು ಸಂಭ್ರಮಿಸ್ತಾ ಇದ್ದಾರೆ. ದೇಗುಲದ ಶಿಖರದ ಮೇಲೆ ಭಗವದ್ ಧ್ವಜ ಹಾರಾಟವನ್ನ ಮಾಡಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಬೆಳಗ್ಗೆ 11:58ಕ್ಕೆ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ. ನೋಡಿ, ಈ ಲಕ್ಷಾಂತರ ಜನ ಇವತ್ತಿನ ದಿನಕ್ಕಾಗಿ ಕಾದು ಕುಳಿತಿದ್ರು. ಆ ಒಂದು ಕ್ಷಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಮಹತ್ವದ ಈ ಒಂದು ಧ್ವಜಾರೋಹಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನೆರವೇರ್ಲಿಕ್ಕಿದೆ. ಲಕ್ಷಾಂತರ ಜನರು ಇಂದಿನ ದಿನಕ್ಕಾಗಿ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಕೊನೆಗೂ ಆ ಕ್ಷಣ ಬಂದಿದೆ. ಇಂದಿನ ಸೂರ್ಯೋದಯ ಅಯೋಧ್ಯೆಗೆ ಬಹಳಷ್ಟು ವಿಶೇಷ. ರಾಮನ ನಗರವು ಹಲವು ವರ್ಷಗಳಿಂದ ಈ ಕ್ಷಣಕ್ಕಾಗಿ ತಯಾರಿಯನ್ನ ಕೂಡ ನಡೆಸಿಕೊಂಡಿತ್ತು. ಇನ್ನು ಕೆಲವೇ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರದ 191 ಅಡಿ ಎತ್ತರದ ಶಿಖರದ ಮೇಲೆ ಪವಿತ್ರ ಧ್ವಜಾರೋಹಣವನ್ನ ಕೂಡ ಮಾಡಲಿಕ್ಕಿದ್ದಾರೆ. ದೆಹಲಿ ಈ ಒಂದು ಬಾಂಬ್ ದಾಳಿ ಆಯ್ತಲ್ಲ, ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. 42 ಅಡಿ ಎತ್ತರದ ಧ್ವಜ ಸ್ತಂಭದ ಮೇಲೆ ಧರ್ಮ ಧ್ವಜದ ಹಾರಾಟ ಮಾಡಲಿಕ್ಕಿದೆ. ಇದು ಈ ಧರ್ಮ ಧ್ವಜದ ವಿಶೇಷತೆ ಅಂತಾನೆ ಹೇಳಬಹುದು. 360 ಡಿಗ್ರಿ ತಿರುಗುವಂತೆ ಧ್ವಜ ಸ್ತಂಭದ ವಿನ್ಯಾಸವನ್ನ ಕೂಡ ಮಾಡಲಾಗಿದೆ. ಕೇಸರಿ ಬಣ್ಣ ಹಾಗೂ ತ್ರಿಕೋನಾಕೃತಿಯಲ್ಲಿ ಇರುವಂತಹ ಭಾಗವದ್ ಧ್ವಜ, 10 ಅಡಿ ಎತ್ತರ ಹಾಗೂ 20 ಅಡಿ ಉದ್ದ ಇರುವಂತಹ ಭಗವದ್ ಧ್ವಜ, 161 ಅಡಿ ಎತ್ತರ ಶಿಖರದ ಮೇಲೆ 42 ಅಡಿ ಎತ್ತರದ ಸ್ತಂಭವನ್ನ ನೀಡಲಾಗತ್ತೆ. ನೋಡಿ, ನೆಲದಿಂದ ಒಟ್ಟು 191 ಅಡಿ ಎತ್ತರದಲ್ಲಿ ಈ ಒಂದು ಧ್ವಜಾರೋಹಣ ಆಗತ್ತೆ, ಹಾರಾಟವನ್ನ ಮಾಡುತ್ತೆ. ಸುಮಾರು 4 ಕಿಲೋಮೀಟರ್ ದೂರದಿಂದ ಗೋಚರಿಸಲಿರುವಂತಹ ಧರ್ಮಧ್ವಜ ಗಂಟೆಗೆ 200 ಕಿಲೋಮೀಟರ್ ವೇಗದ ಗಾಳಿಯ ವೇಗವನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಈ ಧರ್ಮಧ್ವಜ ಹೊಂದಿದೆ. ಇದರ ವಿಶೇಷತೆಯೂ ಕೂಡ ಹೌದು. ಅದರ ಜೊತೆಗೆ ನೋಡಿ, ಸೂರ್ಯನ ಶಾಖ, ಮಳೆ, ಬಲವಾದ ಗಾಳಿಗೆ ಹಾಳಾಗದಂತೆ ವಿನ್ಯಾಸವನ್ನ ಮಾಡಲಾಗಿದೆ. ಹೆಚ್ಚಿನ ಬಾಳಿಕೆಗಾಗಿ ನೈಲಾನ್ ಪ್ಯಾರಾಚೂಟ್ ಬಟ್ಟೆಯಿಂದ ತಯಾರಿಯನ್ನ ಇಲ್ಲಿ ಮಾಡಲಾಗಿರುವಂಥದ್ದು. ತಾಪಮಾನ ಬದಲಾವಣೆಯನ್ನ ಅದು ತಡೆದುಕೊಳ್ಬೇಕು. ಸೊ ಹಾಗಾಗಿ 2 ಲೇಪಿತ ಸಿಂಥೆಟಿಕ್ ಪದರದಿಂದ ರಚನೆಯನ್ನ ಮಾಡಲಾಗಿದೆ. ಅಹಮದಾಬಾದ್ನ ನುರಿತ ಕುಶಲಕರ್ಮಿ ಕಶ್ಯಪ್ ಮೇವಾಂಡ್ರಿಂದ ನಿರ್ಮಾಣವನ್ನ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಈ ಧರ್ಮ ಧ್ವಜದಲ್ಲಿ ಏನೇನ್ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಧ್ವಜದ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರ ಮರದ ಚಿತ್ರಣವನ್ನ ಮಾಡಲಾಗಿದೆ. ರಾಮಾಯಣ ಕಾಲದ ಪರಂಪರೆ ಗುರುತಿಸುವಂತಹ 3 ಚಿಹ್ನೆಗಳು ಕೂಡ ಇದರಲ್ಲಿ ಇರುವಂತದ್ದು. ತ್ರಿಕೋನ ಧ್ವಜ ಭಗವಾನ್ ಶ್ರೀರಾಮನ ತೇಜಸ್ಸು ಮತ್ತೆ ಶೌರ್ಯದ ಸಂಕೇತವೂ ಕೂಡ ಹೌದು. ಸೂರ್ಯ ಬೆಳಕು, ಜೀವನ ಮತ್ತು ಭಕ್ತಿಯ ಸಂಕೇತರ ಜೊತೆಗೆ ಸೂರ್ಯ ಭಗವಂತನ ಪ್ರತೀಕ, ರಾಮನ ಸೂರ್ಯ ವಂಶದ ನಂಟನ್ನು ಕೂಡ ಹೊಂದಿರುವಂಥದ್ದು. ಹೋಮ್ ಹಿಂದೂ ಧರ್ಮದಲ್ಲಿ ಶಾಶ್ವತ ಆಧ್ಯಾತ್ಮಿಕ ಧ್ವನಿ ಮತ್ತೆ ಶುಭ ಸೂಚಕವನ್ನ ಕೂಡ ಹೊಂದಿದೆ. ಕೋವಿದಾರ ವೃಕ್ಷ ಅಯೋಧ್ಯೆಯ ಪ್ರಾಚೀನ ಸಂಪ್ರದಾಯದ ಪ್ರತೀಕವೂ ಕೂಡ ಹೌದು. ಕೋವಿದಾರ ವೃಕ್ಷ ಅಯೋಧ್ಯೆಯ ರಾಜರ ಧ್ವಜದ ಮೇಲಿದ್ದಂತಹ ಲಾಂಛನವೂ ಕೂಡ ಹೌದು. ಸೊ ಹಾಗಾಗಿ ಇವತ್ತಿನ ದಿನಕ್ಕಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಜನರು ಉತ್ತರ ಪ್ರದೇಶ ಈ ಒಂದು ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ.
ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಸಂಜೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿ ಭಗವಾನ್ ಶ್ರೀರಾಮ ಭಾರತದ ಆತ್ಮ, ಅದರ ಪ್ರಜ್ಞೆ ಮತ್ತು ಅದರ ಹೆಮ್ಮೆಯ ಅಡಿಪಾಯ ಅಂತ ಕೂಡ ಅವರು ಬರೆದಿದ್ರು. ಸೊ ಹಾಗಾಗಿ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅಯೋಧ್ಯೆಯ ದೈವಿಕ ಮತ್ತು ಭವ್ಯವಾದ ಶ್ರೀರಾಮ ಜನ್ಮಭೂಮಿ ದೇವಾಲಯದ ಸಂಕೀರ್ಣಕ್ಕೆ ಭೇಟಿಯನ್ನು ನೀಡಿ ಈ ಒಂದು ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಈ ಒಂದು ಕ್ಷಣಕ್ಕಾಗಿ ಲಕ್ಷಾಂತರ ಭಕ್ತರು ಕೂಡ ಕಾತುರದಿಂದ ಕಾದು ಕುಳಿತಿದ್ದಂತಹ ಕ್ಷಣ ಹತ್ತಿರವಾಗಿದೆ. ನೋಡಿ, ಶುಭ ಮುಹೂರ್ತದಲ್ಲಿ ಇದೆಲ್ಲವನ್ನ ಕೂಡ ನೆರವೇರಿಸಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗಾಗಲೇ ಅಯೋಧ್ಯೆ ಧಾಮಕ್ಕೆ ಆಗಮಿಸಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕೆಲವೊಂದು ದೇಗುಲಗಳಿಗೆ ಭೇಟಿಯನ್ನು ಕೊಟ್ಟು ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಮಧ್ಯಾಹ್ನ 1:30ಕ್ಕೆ ಅಯೋಧ್ಯೆಯಿಂದ ಅವರು ಹೊರಡಲಿಕ್ಕಿದ್ದಾರೆ. ಸೊ ಹಾಗಾಗಿ ಈ ಬೆಳಗ್ಗೆ 11:58ಕ್ಕೆ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣವನ್ನು ಕೂಡ ಮಾಡಲಿಕ್ಕಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ, ಯಾವ ರೀತಿಯಾಗಿ ಈ ಒಂದು ಧ್ವಜ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದರ ಕುರಿತು ಗಮನಿಸ್ತಾ ಇದ್ದೀರಿ. ಒಂದೊಂದು ಈ ಧ್ವಜ ಬಹಳ ವಿಶೇಷತೆಯಿಂದ ಕೂಡಿರುವಂಥದ್ದು. ಧ್ವಜದ ಮೇಲೆ ಸೂರ್ಯ ಇದೆ, ಓಂ ಹಾಗೂ ಕೋವಿದಾರ ಮರದ ಚಿತ್ರಣ ಕೂಡ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ರಾಮಾಯಣ ಕಾಲದ ಪರಂಪರೆ ಮತ್ತು ಗುರುತಿಸುವಂತಹ 3 ಚಿಹ್ನೆಯನ್ನು ಕೂಡ ಒಳಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಮತ್ತು ಅಲ್ಲಿನ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ.